ಮುಂಗಾರು ಮಳೆಯ ಅಭಾವ ಕಾಣಿಸ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆಯ ಮುನ್ಸೂಚನೆ ಕಾಣ್ತಾ ಇದೆ. ಬೆಳಗಾವಿ ಜಿಲ್ಲೆಯ ನೀರಿನ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಈಗ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗೋದಕ್ಕೆ ಡಿ.ಕೆ. ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಯಾಕೆಂತಂದ್ರೆ ಕೊಯ್ನಾ ಡ್ಯಾಮ್ನಿಂದ ಕೃಷ್ಣಾ ನದಿಗೆ 2 TMC ನೀರು ಬಿಡುಗಡೆಗೆ ಅವರು ಮನವಿ ಮಾಡೋದಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಬೇಕಿತ್ತು, ಮಳೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದ ಮಲೆನಾಡು ಭಾಗದಲ್ಲಿ ಮಳೆ ಆಯಿತು ಅಂತಂದ್ರೆ ಬೆಳಗಾವಿ, ಬಾಗಲಕೋಟೆ ಸೇರಿ ಎಲ್ಲಾ ಕಡೆ ನಮ್ಮ ಆಲಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಈ ಬಾರಿ ಮಳೆನೇ ಆಗ್ತಾ ಇಲ್ಲ. ಸೊ ಕೊಯ್ನಾದಿಂದ ನೀರು ಬಿಡುಗಡೆ ಮಾಡಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. 2 TMC ನೀರು ರಿಲೀಸ್ ಮಾಡೋದಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಮಾತುಕತೆ ನಡೆಸೋದಕ್ಕಿದ್ದಾರೆ. ಮಹಾರಾಷ್ಟ್ರದಲ್ಲೂ ಮಳೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆಯಾಗಬೇಕು, ನಮ್ಮ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ, ಅಂದ್ರೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ, ಬಟ್ ಅಲ್ಲೂ ಮಳೆ ಆಗ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತನಾಡೋದಕ್ಕಿದ್ದಾರೆ. ಬೆಳಗಾವಿ ಜಿಲ್ಲೆನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು, 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸಲ್ಲಿ ಇರ್ತವೆ. ಮೊದಲನೇದು ಕೃಷ್ಣ, 2ನೇದು ಘಟಪ್ರಭಾ, 3ನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನಲ್ಲಿ ಬರುವಂಥ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆಯಲ್ಲಿ ಮತ್ತೆ ಮುಂದೆ ಆಲಮಟ್ಟಿ ಡ್ಯಾಮ್ಗೆ ಹೋಗಿ ಸೇರಿಕೊಳ್ಳುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜ್ ಇರುತ್ತೆ. ಅಲ್ಲಿ 6 TMC ನೀರನ್ನು ನಮಗೆ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಭೇಟಿಯಾಗೋದಕ್ಕೆ ಡಿ.ಕೆ. ಶಿವಕುಮಾರ್ ತೆರಳುತ್ತಾ ಇದ್ದಾರೆ. ಯಾಕೆಂತಂದ್ರೆ ಕೊಯ್ನಾ ಡ್ಯಾಮ್ನಿಂದ ಕೃಷ್ಣಾ ನದಿಗೆ 2 TMC ನೀರು ಬಿಡುಗಡೆಗೆ ಅವರು ಮನವಿ ಮಾಡೋದಕ್ಕಿದ್ದಾರೆ. ಈ ಸಂದರ್ಭದಲ್ಲಿ ಕೃಷ್ಣಾ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಬೇಕಿತ್ತು, ಮಳೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದ ಮಲೆನಾಡು ಭಾಗದಲ್ಲಿ ಮಳೆ ಆಯಿತು ಅಂತಂದ್ರೆ ಬೆಳಗಾವಿ, ಬಾಗಲಕೋಟೆ ಸೇರಿ ಎಲ್ಲಾ ಕಡೆ ನಮ್ಮ ಆಲಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ. ಈ ಬಾರಿ ಮಳೆನೇ ಆಗ್ತಾ ಇಲ್ಲ. ಸೊ ಕೊಯ್ನಾದಿಂದ ನೀರು ಬಿಡುಗಡೆ ಮಾಡಿಸಬೇಕು ಅಂತ ಡಿ.ಕೆ. ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇದ್ದಾರೆ. 2 TMC ನೀರು ರಿಲೀಸ್ ಮಾಡೋದಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಜೊತೆಗೆ ಮಾತುಕತೆ ನಡೆಸೋದಕ್ಕಿದ್ದಾರೆ. ಮಹಾರಾಷ್ಟ್ರದಲ್ಲೂ ಮಳೆ ಆಗ್ತಾ ಇಲ್ಲ. ಮಹಾರಾಷ್ಟ್ರದ ಕೊಂಕಣ ಭಾಗದಲ್ಲಿ ಮಳೆಯಾಗಬೇಕು, ನಮ್ಮ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ, ಅಂದ್ರೆ ನಮ್ಮ ಕಿತ್ತೂರು ಕರ್ನಾಟಕ ಭಾಗದ ಸಮಸ್ಯೆ ಬಗೆಹರಿಬೇಕು ಅಂತಾದ್ರೆ, ಬಟ್ ಅಲ್ಲೂ ಮಳೆ ಆಗ್ತಾ ಇಲ್ಲ. ನಮ್ಮ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಮಾತನಾಡೋದಕ್ಕಿದ್ದಾರೆ. ಬೆಳಗಾವಿ ಜಿಲ್ಲೆನಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನದಿ ಸಿಸ್ಟಮ್ಗಳು, 3 ರಿವರ್ ಸಿಸ್ಟಮ್ಸ್ ನಮ್ಮ ಕಡೆ ಎಕ್ಸಿಸ್ಟೆನ್ಸಲ್ಲಿ ಇರ್ತವೆ. ಮೊದಲನೇದು ಕೃಷ್ಣ, 2ನೇದು ಘಟಪ್ರಭಾ, 3ನೇದು ಮೇನ್ ರಿವರ್ ಸಿಸ್ಟಮ್ ಮಲಪ್ರಭಾ. ಈಗ ಕೃಷ್ಣಾ ನಲ್ಲಿ ಬರುವಂಥ ನೀರು ಮಹಾರಾಷ್ಟ್ರದಿಂದ ಬಂದು ನಮ್ಮ ಜಿಲ್ಲೆಯಿಂದ ಬಾಗಲಕೋಟೆ ಹೋಗುತ್ತೆ. ಬಾಗಲಕೋಟೆಯಲ್ಲಿ ಮತ್ತೆ ಮುಂದೆ ಆಲಮಟ್ಟಿ ಡ್ಯಾಮ್ಗೆ ಹೋಗಿ ಸೇರಿಕೊಳ್ಳುತ್ತೆ. ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕಡೆ ಹಿಪ್ಪರ್ಗಿ ಬರಾಜ್ ಇರುತ್ತೆ. ಅಲ್ಲಿ 6 TMC ನೀರನ್ನು ನಮಗೆ ಸಂಗ್ರಹಣೆ ಮಾಡಲಿಕ್ಕೆ ಅಲ್ಲಿ ಕ್ಷಮತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.